ವ್ಯೂ ಪಾಯಿಂಟಿಗೆ ಹೋಗ್ತೀವಿ, ಬನ್ನಿ ತೋರಿಸ್ತೆ. ಮಂಗಳೂರಲ್ಲಿ ಧಾರಾಕಾರ ಮಳೆಯಿಂದ ಎಲ್ಲ ಕಡೆ ನೀರು ತುಂಬಿದೆ. ಸೊ ಹಾಯ್, ಇಲ್ಲಿ ಮುಳುಗಿದ ಬೋಟ್ ಎಲ್ಲ ಹೆಂಗಿದ್ರಿ? ನಾನು ಮಸ್ತ್ ಗಮ್ಮತ್ತಾಗಿದ್ದೆ. ಇವತ್ತು ನಾವು ವ್ಯೂ ಪಾಯಿಂಟಿಗೆ ಹೋಗ್ತೀವಿ, ಬನ್ನಿ ತೋರಿಸ್ತೆ. ನಮಗೆ ಒಂದು ವಾರ ಎಕ್ಸಾಮ್ ಇದ್ದಿತ್ತು ಆಯ್ತಾ. ಒಂದು ವಾರ ಎಕ್ಸಾಮಾಗ ಮಳೆ ಬಪ್ಪದು ಕಾಣಕ್ಕೆ ನಿದ್ರೆ ಮಾಡುವ ಥರ ಫೀಲ್ ಆತಿ. ಈಗ ಕಂಡ್ರು ಫುಲ್ ಬಿಸಿಲು ಆಯ್ತಾ. ಬಿಸಿಲು ಅಂದರೆ ಇದು ಮಳೆಗಾಲವ ಬೇಸಿಗೆಗಾಲನ ಹಂಗೆ ಫೀಲ್ ಆಗ್ತಿತ್ತು. ಮೆಡಿಟೇಷನ್ ಸೆಂಟ್ರ್ ಎಂಥ ಸೆಂಟ್ರ್ ಇದು? ಕೇಂದ್ರ. ನಮ್ಮದು ವ್ಯೂವರ್ಸಿಗೆಲ್ಲ ಇಂಗ್ಲೀಷ್ ಬದತ್ತು. ಎಕ್ಸಾಮ್ ಎಂಡ್ ಅದು ಖುಷಿಗೆ ನಾವು ಫುಲ್ ಎಂಜಾಯ್ ಮಾಡೋಕೆ ಹೋಗ್ತಿದ್ವಿ. ನಾವು ಬೆಟ್ಟಕ್ಕೆ ಹೋಗ್ತಿದ್ವಿ. ಬತ್ರಿಯಾ? ಸೈಡ್ ಕಿತ್ತು ಕೆಸರು ಕೊಚ್ಚಗಡಿ ಮಾಡಿ ಹಾಕಿ ಇಟ್ಟಿರು. ಇದು ಎಂತ ಕೋರ್ಟ್ ಅಂದರೆ ವಾಲಿಬಾಲ್ ಕೋರ್ಟ್. ಎಷ್ಟು ಚಂದ ಆಯ್ತು. ಎಲ್ಲ ಕಡೆ ಕಿತ್ತೀನಿ ನೋಡಿ. ನೀವು 1-2 ಮಂತ್ ಬಿಟ್ಟು ಬಂದು ಕಾಣಿ. ನಮ್ಮ ಕಾಲೇಜ್ ಫುಲ್ ಮಂಗಳೂರಲ್ಲೇ ಇರಲಿಕ್ಕಿಲ್ಲ ಇಂಥ ಫೇಮಸ್ ಕಾಲೇಜ್. ಅಂದರೆ ಚಂದ, ಅಂದರೆ ಕ್ಯಾಂಪಸ್ ಎಲ್ಲ ಚಂದ ಇತ್ತು. ಕಾಲೇಜ್ ಅಷ್ಟು ಚಂದ ಕಾಣಿಸುತ್ತೆ. ಇದು ನಮ್ಮದು ಮೋಸ್ಟ್ ಫೇವ್ರೆಟ್ ಬೇಕ್ರಿ. ಎಸ್, ಎಂತಕ್ಕಂದರೆ ಮಂಗಳೂರಲ್ಲಿ ಧಾರಾಕಾರ ಮಳೆಯಿಂದ ಎಲ್ಲ ಕಡೆ ನೀರು ತುಂಬಿದೆ. ಸೊ ನಾವೀಗ ಬೋಟ್ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಿತ್ತು. ನಮ್ಮ ಅಕ್ಕಂಗೆ ಎಲ್ಲ ಕಡೆ ಫ್ಯಾನ್ಸ್ ಫಾಲೋವರ್ಸ್. ನಮ್ಮ ಕಾಲೇಜ್ ಕ್ಯಾಂಪಸ್ ಹೊರಗಡೆ ಎಷ್ಟು ಮೇಕೆ ಇತ್ತು ಗೊತ್ತಾ ಕಾಣಿ, ಎಷ್ಟು ಮೇಕೆ ಇತ್ತು ಯಪ್ಪ. ನಂಗೆ ಇದರಲ್ಲಿ ಯಾರೂ ಗೊತ್ತಿಲ್ಲ, ಕಾಮಕ್ಕೆ ಮಾತ್ರ ಲೈಕ್ ಇದ್ರು. ಹಾಂ, ರೊನಾಲ್ಡೋ ಮತ್ತು ಮೆಸ್ಸಿ ಇದ್ರಿರ್ಕ. ಅಲ್ಲ ಸಾರಿ, ರೊನಾಲ್ಡೋ ಮಾತ್ರ ಇಪ್ಪುದು ಅದ್ರಾಗೆ. ಮಂಗಳೇ ತೋರಿಸ್ತೇನೆ ಇಲ್ಲಿಂದ ಹೇಗೆ ಕಾಣಿಸ್ತದೆ ಅಂತ ನೋಡಿ ಗೈಸ್. ಅದು ನಮ್ಮ ಅರಮನೆ. ಅಲ್ಲ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಜಾಸ್ತಿ ಇತ್ತು, ಸ್ವಲ್ಪ ನಾಯ್ಸ್ ಪೊಲ್ಯೂಷನ್. ಸೊ ನಮಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತುಂಟು ಗೈಸ್, ಸ್ವಲ್ಪ ಕೋಆಪರೇಟ್ ಮಾಡಿ. ಹಾಯ್, ಕ್ಲಬ್ ರಿವರ್ ವ್ಯೂ. ಇದಕ್ಕೆ ನಮ್ಮ ಸೈಡ್ ಕುಪ್ಪಳ ಅಂತ. ಕುಪ್ಪಳ ಹಾಯ್. ಆಚೆಗೆ ಐತೆ ನಾನು ಕಣ್ಕೊಂಡು ಅದಕ್ಕೆ ಅದು ಹಾರ್ಕೊ ಹೋಯ್ತು. ಇಟ್ಸ್ ಓಕೆ. ಎಲ್ಲ ಅನ್ಸುದು ಆಯ್ತಾ. ನನಗೂ ಒಬ್ಬ ಗೆಳೆಯ ಬೇಕು. ನಾನು ಹಾಡ್ಕೊಂಡು ಹಾರಿ ಹೋಯ್ಬೇಡಿ. ಅದೇ ನೀನಲ್ಲ ಅಲ್ಲ, ನಾನು ಹಾಡೆಲ್ರಲ್ಲಿ ಕಾಕ ಅಂತಿತ್ತು. ನಾನು ಅಮ್ಮ ಹೇಳ್ತಿದ್ಲಾಯ್ತಾ, ನೇತ್ರಾವತಿಗೆ ಫುಲ್ ಉಕ್ಕಿ ಹರಿತಿತ್ತು ಹಂಗೆ ಹಿಂಗೆ ಅಂದ್ಕೊಂಡಲ್ಲ. ನಾನು ಕಂಡಿರಲಿಲ್ಲ. ಬಟ್ ಇವತ್ತಿ ನದಿ ಆಯಿತಾ ಫುಲ್ಲು. ಈಗ ಬಂದು 1-2 ದಿನ ನೀರಿಗೆ ಇಷ್ಟಿತ್ತು. ಇನ್ನು ಫುಲ್ ಜೋರು ಮಳೆ ಶುರುವಾಗಿತ್ತಲ್ಲ, ಫುಲ್ ಉಕ್ಕಿ ಹರಿತ್ತು. ನಾನೆಲ್ಲರೂ ಚೂರು ಲೈಟ್ ವೆಯ್ಟ್ ಇದ್ದಿದ್ರೆ ಈ ಗಾಳಿಗೆ ಹಾರಿ ಹೋಗ್ತಿದ್ದೇನೋ ಅಲ್ವಾ? ಅದಕ್ಕೆ ನಂತರ ಫಿಟ್ ಆ್ಯಂಡ್ ಫೈಂಡ್ ಆಗಿ ಗುಂಡ್ಕಲ್ ಥರ ಇರಬೇಕು. ಗಾಳಿ ಫುಲ್ ಮಳೆ ಬಪ್ಪು ಥರ ಇತ್ತು. ಸೊ ಈಗ ಆಲ್ರೆಡಿ ನ್ಯೂಸಲ್ಲೆಲ್ಲ ಕೇಳಿರ್ತೀವಿ ಮಂಗಳೂರಲ್ಲಿ ಧಾರಾಕಾರ ಮಳೆ, ಹಳ್ಳ ಹೊಳಿ ಎಲ್ಲ ತುಂಬಿದ್ದು ಅಂದ್ಕೊಂಡೆಲ್ಲ. ಸೊ ನಮ್ಮ ಅಕ್ಕ ಪ್ರಿಪೇರ್ ಮಾಡ್ತವ್ರೆ ಬೋಟನ್ನು. ನಾವು ಹೊಯ್ಕಲಿಗೆ ಹಾಸ್ಟೆಲ್ ರೀಚ್ ಆಯ್ಕಲ್ಲ. ಸರಿ ಮಾಡಿಬಿಟ್ಟು ಅದು ನೋಡ್ಬೇಕಿತ್ತು. ಫುಲ್ ಹಾರಿ ಹೋಗೋ ಸ್ಟೇಜಲ್ಲಿ ಪಟ ಗಾಳಿ ಪಟ ಆಗ್ತಿತ್ತು. ವೆದರ್ ಮಸ್ತ್ ಲೈಕ್ ಇದ್ದಿತ್ತು. ಸೊ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ಆ ಪ್ರಕೃತಿಯ ಸೊಬಗನ್ನು ಸ್ವಲ್ಪ ಹೊತ್ತಲ್ಲೇ ಫೀಲ್ ಮಾಡ್ಕೊ ಕೂಕಂತು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಹಾಸ್ಟೆಲಿಗೆ ಹೋಯ್ತು. ಈಗ ಲಾಂಚ್ ಆಗ್ತಾ ಉಂಟು ಟೈಟಾನಿಕ್ ಬೋಟ್. ಸರಿ, ವಾವ್, ನದಿಯಲ್ಲಿ ಮುಳುಗಿದ ಬೋಟ್ ಸೇವ್ ಮಾಡಲಿಕ್ಕೆ ಬಂದ ಕಾರ್ಯಾಚರಕರು ಹೇಗಿದ್ದಾರೆ? ಹಾಸ್ಟ್ಲಿಗೆ ಬಂದು ಊಟ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಮನೆ ಇಕ್ಕೊಂಡೆ ನೆಕ್ಸ್ಟ್ ಇದ್ದೆ. ಎದ್ಲಿಕ್ಕೆ ಬೇಡ ಆಯ್ತು ಅಂತಕ್ಕಂತ ತುಂಬ ಚಂದ ಮಳೆ ಬರ್ತಾ ಇತ್ತು. ನಾನು ಹೇಳೋತ್ತಿಗೆ ಲೇಟ್ ಆಗಿದ್ದು. ಸೊ ಮೆಸ್ಸಲ್ಲಿ ಟೀ ಸಹ ಖಾಲಿಯಾಗಿತ್ತು. ಹಂಗಾಗಿ ನಾನೇ ಟೀ ಮಾಡುವ ಅಂತ ಅಂದ್ಕೊಂಡೆ. ಮನೆಯಿಂದ ಪಪ್ಪತ್ತಿಗೆ ಸಕ್ಕರೆ ಚಹಾ ಪುಡಿಯೆಲ್ಲ ಹಿಡ್ಕೊ ಬಂದಿದ್ದೆ ಆಯಿತಾ. ಸೊ ಟೀ ಮಾಡೋಕ್ಕೆ ಎಷ್ಟು ಅಂತ ಹೊರಗಡೆಯಿಂದ ಎಷ್ಟು ತರ್ಕೊಂಡಳಿ ಅಂತ ಇರಲಿಲ್ಲ.
ಸಕ್ರೆ ಚೀಲಗ ಓಪನ್ ಮಾಡಿಕ ಅಂತ ಫುಲ್ ಏರು ಬಂದು ಇತ್ತು ಕಡೆ ನಾವು ಪೂರ ಬೇಜಾರಾಯ್ತು ಪೂರ ಬಿಸಾಡಿಕ್ಕೆ ಕಡೆ ಪಕ್ಕದ ರೂಮಿಗೆ ಹೋಯ್ಕೊಂಡು ಒಬ್ಳತ್ರ ಸಕ್ಕರೆ ಇತ್ತು ಅದನ್ನು ತಂದ್ಕೊಂಡು ಮತ್ತೆ ಟೀ ಮಾಡಿ ನಾನು ಕುಡಿದೆ. ಅಂತೂ 2 ಮಿನಿಟ್ಸಲ್ಲಿ ಬಿಸಿ ಬಿಸಿ ಟೀ ರೆಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ ಪಟ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೆ. ಅಲ್ಲಿ ತನಕ ಬಾಯ್.